Find x and y if 2x plus 3y equals to 2, 3, 4, 0 and 3x plus 2y equals to 2, minus 2, minus 1, 5. So ಇದು ಒಂದು ರೀತಿ simultaneous linear equations ಇರುತ್ತಲ್ಲ ಅದೇ ರೀತಿನೇ where x and y are two matrices. Call this as equation number 1 and this as equation number 2. So ಇಲ್ಲಿ first ಏನ್ ಮಾಡ್ತೀನಿ ನಾನು ಅಂತಂದ್ರೆ y ನ ಎಲಿಮಿನೇಟ್ ಮಾಡ್ತೀನಿ. So in order to eliminate y we have to make the coefficients of y ಸೇಮ್. ಸೊ ಇಲ್ಲಿ y ನ ಕೋಎಫಿಷಿಯಂಟ್ 3 ಇದೆ, ಇಲ್ಲಿ y ನ ಕೋಎಫಿಷಿಯಂಟ್ 2 ಇದೆ. ಸೊ ಅವೆರಡನ್ನು ಸೇಮ್ ಮಾಡಬೇಕು ಅಂತಂದ್ರೆ ಫಸ್ಟ್ ಇಕ್ವೇಶನ್ ಗೆ ನಾನು 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ, ಸೆಕೆಂಡ್ ಇಕ್ವೇಶನ್ ಗೆ 3 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಸೊ ದಟ್ ಫಸ್ಟ್ ಇಕ್ವೇಶನ್ ನ ಕೋಎಫಿಷಿಯಂಟ್ ಆಫ್ y ಏನಾಗ್ತದೆ ಅಂದ್ರೆ 6 ಆಗುತ್ತೆ, ಇಲ್ಲೂ ಅಷ್ಟೇನೆ y ನ ಕೋಎಫಿಷಿಯಂಟ್ 6 ಆಗುತ್ತೆ. ಆಮೇಲೆ ಸಬ್ಟ್ರಾಕ್ಟ್ ಮಾಡಿಬಿಟ್ರೆ ಆ ಎರಡು y ಗಳು ಕ್ಯಾನ್ಸಲ್ ಆಗಿ x ಟರ್ಮ್ ಮಾತ್ರ ಉಳಿತದೆ. ನಾವು ಸೈಮಲ್ಟೇನಿಯಸ್ ಲೀನಿಯರ್ ಇಕ್ವೇಶನ್ಸ್ ಆಫ್ ವಿನ್ 2 ವೇರಿಯೇಬಲ್ಸ್ ನ ಸಾಲ್ವ್ ಮಾಡಕ್ಕೆ ಏನ್ ಮೆಥಡ್ ಅಪ್ಲೈ ಮಾಡ್ತಿದ್ವಿ ಅದೇ ಮೆಥಡ್ ಅನ್ನ ಇಲ್ಲೂ ಕೂಡ ಅಪ್ಲೈ ಮಾಡ್ತೀವಿ. ಹಾಗಾಗಿ ಇಲ್ಲೇನ್ ಮಾಡೋಣ ಅಂತಂದ್ರೆ ಮಲ್ಟಿಪ್ಲೈ ಇಕ್ವೇಶನ್ ನಂಬರ್ 1 ವಿತ್ 2 ಟೈಮ್ಸ್ ಆಫ್ ಇಕ್ವೇಶನ್ ನಂಬರ್ 1. ಸೊ ಫಸ್ಟ್ ಏನ್ ಮಾಡ್ತೀನಿ ಅಂದ್ರೆ 2 ಟೈಮ್ಸ್ ಆಫ್ ಇಕ್ವೇಶನ್ ನಂಬರ್ 1 ಬರೀತೀನಿ. ಆಮೇಲೆ 3 ಟೈಮ್ಸ್ ಆಫ್ ಇಕ್ವೇಶನ್ ನಂಬರ್ 2 ಮಾಡೋಣ, ಸಪರೇಟ್ ಆಗಿ ಮಾಡಿಬಿಡೋಣ ಅದನ್ನ. 2 ಟೈಮ್ಸ್ ಆಫ್ ಇಕ್ವೇಶನ್ ನಂಬರ್ 1 ಇಂಪ್ಲೈಸ್, ನೋಡಿ ಈ ಇಕ್ವೇಶನ್ಗೆ ಕಂಪ್ಲೀಟ್ ಆಗಿ ಏನ್ ಮಾಡಬೇಕು 2 ಇಂದ ಮಲ್ಟಿಪ್ಲೈ ಮಾಡಬೇಕು, ಲೆಫ್ಟ್ ಸೈಡ್ ಆಸ್ ವೆಲ್ ಆಸ್ ರೈಟ್ ಸೈಡ್. ದಿಸ್ ಇಂಪ್ಲೈಸ್ ಎರಡು ಕಡೆ 2 ಇಂದ ಮಲ್ಟಿಪ್ಲೈ ಮಾಡಿದಾಗ ನೋಡಿ ಪ್ರತಿ ಟರ್ಮ್ಗೆ 2 ಇಂದ ಮಲ್ಟಿಪ್ಲೈ ಆಗಬೇಕು. ಸೊ 2 ಟೈಮ್ಸ್ ಆಫ್, ನಾನು ಡೈರೆಕ್ಟ್ ಆಗಿ ಬರೆದು ಬಿಡ್ತೀನಿ, ಸ್ವಲ್ಪ ಜಾಸ್ತಿ ಲೆಂದಿ ಆಗುತ್ತಿಲ್ಲ ಅಂದ್ರೆ 2 2s 4x ಆಗುತ್ತೆ, ಪ್ಲಸ್ 2 3s 6y ಇಟ್ ಈಸ್ ಈಕ್ವಲ್ ಟು, ಇಲ್ಲೂ ಅಷ್ಟೇನೆ ಇಲ್ಲಿರ್ತಕ್ಕಂಥ ಪ್ರತಿ ಟರ್ಮ್ಗೆ 2 ಇಂದ ಮಲ್ಟಿಪ್ಲೈ ಮಾಡಬೇಕಾಗ್ತದೆ. 2 2s 4, 2 3s 6, 2 4s 8, 2 0s 0. ಕಾಲ್ ಇಟ್ ಆಸ್ ಇಕ್ವೇಶನ್ ನಂಬರ್ 3. ಇದನ್ನ ಇಕ್ವೇಶನ್ ನಂಬರ್ 3 ಅಂತ ಹೇಳ್ತಾರೆ. ಸಿಮಿಲರ್ಲಿ ಏನ್ ಮಾಡೋಣ, ಇಕ್ವೇಶನ್ ನಂಬರ್ 2 ಗೆ 3 ಇಂದ ಮಲ್ಟಿಪ್ಲೈ ಮಾಡೋಣ. 3 ಟೈಮ್ಸ್ ಆಫ್ ಇಕ್ವೇಶನ್ 2 ಇಂಪ್ಲೈಸ್, ಇಲ್ಲಿ ಪ್ರತಿ ಟರ್ಮ್ಗೆ 3 ಇಂದ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ಅಂದ್ರೆ 3 3s 9x ಪ್ಲಸ್ 3 2s 6y ಈಕ್ವಲ್ಸ್ ಟು, ಈ ಮ್ಯಾಟ್ರಿಸಸ್ ಅಲ್ಲಿ ಇರ್ತಕ್ಕಂಥ ಪ್ರತಿ ಎಲಿಮೆಂಟ್ಗೆ ಈ 3 ಇಂದ ಮಲ್ಟಿಪ್ಲೈ ಆಗಬೇಕು. 3 2s 6, 3 into -2 means -6, 3 into -1 means -3, 3 5s 15. So call it as equation number 4. ಈಗ ಏನ್ ಮಾಡೋಣ ಅಂತಂದ್ರೆ equation 4 minus equation 3. ಯಾಕೆ 3 minus 4 ಮಾಡಿದ್ರೆ ನಡೆಯಲ್ಲ ಅಂತಂದ್ರೆ ನಡೆಯುತ್ತೆ, ಬಟ್ 4x minus 9x ಅಂತ ಬರೋದ್ರಿಂದ ಅದು -5x ಒಂದು ನೆಗೆಟಿವ್ ಬರ್ತದೆ. ಆ ನೆಗೆಟಿವ್ ಇಂದ ಒಂದು ರೀತಿ ಎಸ್ಕೇಪ್ ಆಗೋ ಸಲುವಾಗಿ ನಾನೇನ್ ಮಾಡ್ತಿದ್ದೀನಿ, equation 4 minus equation 3 ಮಾಡ್ತಾ ಇದ್ದೀನಿ. Therefore equation 4 minus equation 3. equation 4 ನ ಲೆಫ್ಟ್ ಸೈಡ್ ಏನಿದೆ ಅಂತಂದ್ರೆ 9x ಪ್ಲಸ್ 6y ಇದೆ. ಅದೇ ರೀತಿ ಮೈನಸ್ equation 3 ನ ಲೆಫ್ಟ್ ಸೈಡ್ 4x 6y ಇರೋದ್ರಿಂದ ಈ ಮೈನಸ್ ಅನ್ನ ಈ ಎರಡು ಟರ್ಮ್ ಗಳಿಗೆ ಅಪ್ಲೈ ಮಾಡಿಬಿಡ್ತೀನಿ ಡೈರೆಕ್ಟ್ ಆಗಿ ನಾನು. ಸೊ ಇಟ್ ವಿಲ್ ಬಿಕಮ್ -4x minus 6y ಇಟ್ ಈಸ್ ಈಕ್ವಲ್ ಟು, ಈಗ ರೈಟ್ ಸೈಡ್ ಬರೋಣ. equation 4 ನ ರೈಟ್ ಸೈಡ್ ಏನಿದೆ ಅಂತಂದ್ರೆ 6 minus 6 minus 3 15 ಅಂತ ಇದೆ. ಇನ್ನು ಈಕ್ವೇಶನ್ 3 ನ ಮ್ಯಾಟ್ರಿಕ್ಸ್ ಏನಿದೆ ಅಂತಂದ್ರೆ 4 6 8 0 ಅಂತ ಇದೆ. ಈಗ ನೋಡಿ 6y ಇದೆ, ಇಲ್ಲಿ -6y ಇದೆ, ಎರಡನ್ನು ಏನ್ ಮಾಡಬಹುದು ನಾವು ಅಂತಂದ್ರೆ ಕ್ಯಾನ್ಸಲ್ ಮಾಡಬಹುದು. ಆಕ್ಚುಲಿ ಕ್ಯಾನ್ಸಲ್ ಆಗಲ್ಲ, ಅಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು 0 ಮ್ಯಾಟ್ರಿಕ್ಸ್ ಬರುತ್ತೆ. ಬಟ್ 0 ಮ್ಯಾಟ್ರಿಕ್ಸ್ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಏನು ಡಿಫರೆನ್ಸ್ ಅನ್ನ ಮಾಡೋದಿಲ್ಲ, ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಕ್ಯಾನ್ಸಲ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ದಿಸ್ ಇಂಪ್ಲೈಸ್ 9x minus 4x ಅಂತಂದ್ರೆ ಇಟ್ ಈಸ್ 5x ಇಟ್ ಈಸ್ ಈಕ್ವಲ್ ಟು, ಈಗ ಈ ಎರಡು ಮ್ಯಾಟ್ರಿಸಸ್ ನ ಸಬ್ಟ್ರಾಕ್ಟ್ ಮಾಡಬಹುದು. 6 minus 4 ನಾನು ಡೈರೆಕ್ಟ್ ಆಗಿ ಎಲಿಮೆಂಟ್ ವೈಸ್ ಸಬ್ಟ್ರಾಕ್ಟ್ ಮಾಡಿಬಿಡ್ತೀನಿ. 6 minus 4 ಅಂತಂದ್ರೆ ಇಟ್ ಈಸ್ 2, -6 minus 6 means -12, -3 minus 8 ಅಂದ್ರೆ -11, 15 minus 0 ಅಂತಂದ್ರೆ 15 ಏನೆ. ಸೊ ಫ್ರಮ್ ದಿಸ್ ವಿ ವಿಲ್ ರೈಟ್ ಮ್ಯಾಟ್ರಿಕ್ಸ್ x. ಸೊ x ಬೇಕು ಅಂತಂದ್ರೆ ಈ 5 ಏನ್ ಮಾಡ್ಬೇಕು ಅಂತಂದ್ರೆ ಈ ಕಡೆ ಕಳಿಸ್ಬೇಕು, 1/5 ಆಗುತ್ತೆ. ಸೊ 1/5 ಅಂತಂದ್ರೆ ಈ ಪ್ರತಿ ಎಲಿಮೆಂಟ್ ಗೆ ಏನಾಗಬೇಕು 5 ಇಂದ ಡಿವೈಡ್ ಮಾಡಬೇಕು ಅಂತ ಅರ್ಥ. ಸೊ ಇಲ್ಲಿ ಆಕ್ಚುಲಿ 1/5 ಅಂತ ಬರುತ್ತೆ, ಇಲ್ಲಿ 1/5 ಅಂತ ಬಂದು ಪ್ರತಿ ಎಲಿಮೆಂಟ್ ಗೆ ಏನಾಗಬೇಕು ಇದು ಡಿವೈಡ್ ಆಗಬೇಕು. 2 -12 -11 15. ಸೊ ಒಂದು ಸ್ಟೆಪ್ ಬರೆದು ಬಿಟ್ರೆ,
ಸೊ ಪ್ರತಿ ಎಲಿಮೆಂಟ್ಗೆ ಇದು ಡಿವೈಡ್ ಆಗಬೇಕು ಅಂತ. ದೇರ್ಫೋರ್ 2/5 ಮೈನಸ್ 12/5 ಮೈನಸ್ 11/5 ಲಾಸ್ಟಿಗೆ ಇದು 15/5 ಅಂತಂದ್ರೆ 3. 15/5 ಆಗಿರುತ್ತೆ, ಬಟ್ ಇಟ್ ಈಸ್ 3. ಸೊ ಇದು ಆಕ್ಚುಯಲ್ ಮ್ಯಾಟ್ರಿಕ್ಸ್ ಎಕ್ಸ್. ಸೊ ಇದು ಎಕ್ಸ್ ಮ್ಯಾಟ್ರಿಕ್ಸ್. ನಮ್ಗೀಗ ಎಕ್ಸ್ ಸಿಕ್ತು. ಇದನ್ನ ತಗೊಂಡೋಗಿ ಯಾವ್ದಾದ್ರು ಒಂದು ಈಕ್ವೇಶನ್ ಅಲ್ಲಿ ಹಾಕೋಣ. ಪುಟ್ ಎಕ್ಸ್ ಈಕ್ವಲ್ಸ್ ಟು ಏನ್ ಸಿಕ್ಕಿದೆ ಎಕ್ಸ್ ಮ್ಯಾಟ್ರಿಕ್ಸ್ ಅಂತಂದ್ರೆ ನೋಡಿ 2/5 ಎಕ್ಸ್ ಮ್ಯಾಟ್ರಿಕ್ಸ್ ಸಿಕ್ಕಿರೋದು ಇದು 2/5 ಮೈನಸ್ 12/5 ಮೈನಸ್ 11/5 and 3. This is the matrix X. Put this matrix in equation number 1. ಯಾವ್ದಾದ್ರು ಒಂದರಲ್ಲಿ ಹಾಕಬೇಕು. ಈಕ್ವೇಶನ್ 1 ಅಲ್ಲಾದ್ರೂ ಹಾಕಿ ಅಥವಾ ಈಕ್ವೇಶನ್ 2 ನಲ್ಲಾದ್ರೂ ಹಾಕಿ. ನಾನೇನ್ ಮಾಡ್ತೀನಿ ಅಂತಂದ್ರೆ ಈಕ್ವೇಶನ್ 1 ಅಲ್ಲಿ ಹಾಕ್ತಿದ್ದೀನಿ, ಬಟ್ ಈಕ್ವೇಶನ್ 1 ಅನ್ನ ಒಂದ್ಸರಿ ಬರ್ಕೊಳ್ತೀನಿ, ಯಾಕಂದ್ರೆ ಅದನ್ನ ಈಗ ಮೇಲ್ಗಡೆ ಸ್ಲೈಡ್ ಮಾಡ್ತೀನಿ. ಅದಕ್ಕೆ 2x + 3y = 2 3 4 0 ಅಂತ ಇದೆ. ಓಕೆ, ಈಗ ಈ ಈಕ್ವೇಶನ್ 1 ಅಲ್ಲಿ ನಾವೇನ್ ಮಾಡೋಣ ಅಂತಂದ್ರೆ ಎಕ್ಸ್ ಮ್ಯಾಟ್ರಿಕ್ಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಅಥವಾ ಅದಕ್ಕೂ ಮುಂಚೆ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ಬಿಡ್ತೀನಿ ನಾನು. ಈಕ್ವೇಶನ್ 1 ಇಂಪ್ಲೈಸ್ ಈಕ್ವೇಶನ್ 1 2x + 3y = ಈ ರೀತಿ ಇದೆಯಲ್ಲ. ಸೊ 3y = ಏನಾಗುತ್ತೆ ಅಂತಂದ್ರೆ 2x ಆ ಕಡೆ ತಗೊಂಡೋದ್ರೆ -2x ಆಗುತ್ತೆ. ಸೊ 2 3 4 0 2x ಈ ಕಡೆ ಬಂದ್ರೆ -2 times x. This implies 3y = 2 3 4 0 -2 times of x. X matrix ಏನಿದೆ 2/5 minus 12/5 minus 11/5 and 3. This is the matrix X. So this implies 3y = ಫಸ್ಟ್ ಮ್ಯಾಟ್ರಿಕ್ಸ್ ಹಂಗೆ ಇರಲಿ 2 3 4 0 ಮೈನಸ್ ಹಂಗೆ ಇರಲಿ. ಈ 2 ನ ಮಾತ್ರ ಒಳಗಡೆ ಮಲ್ಟಿಪ್ಲೈ ಮಾಡ್ತೀವಿ, ಅಥವಾ ವಿತ್ ಮೈನಸ್ ಮಲ್ಟಿಪ್ಲೈ ಮಾಡಿ ಅಲ್ಲಿ ಮೈನಸ್ ಅನ್ನು ತಗೊಂಡೋಗ್ಬಿಟ್ರೆ ಇಲ್ಲಿ ಪ್ಲಸ್ ಆಗ್ತದೆ. ಸೊ -2 × 2/5 ಅಂದ್ರೆ -2 × 2 ಅಂದ್ರೆ -4. ಸೊ ಫಸ್ಟ್ ಎಲಿಮೆಂಟ್ ಏನಾಯ್ತು -4/5 ಮೈನಸ್ ಇಂಟು ಮೈನಸ್ ಪ್ಲಸ್ 2 × 12/5 2 × 12 ಅಂತಂದ್ರೆ 24/5. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. ಇಲ್ಲಿ ಅಷ್ಟೇ ಮೈನಸ್ ಇಂಟು ಮೈನಸ್ ಪ್ಲಸ್ 2 × 11 is 22/5 22/5. ಅಗೇನ್ -2 × 3 is -6. ಸೊ ಈ ಮೈನಸ್ ತಗೊಂಡೋಗಿರೋದ್ರಿಂದ ಇಲ್ಲಿ ಪ್ಲಸ್ ಆಗ್ತದೆ ಅಷ್ಟೇ. ಇಲ್ಲ ನೀವು ಮೈನಸ್ ನಿಲ್ಲೇ ಉಳಿಸ್ಕೊಂಡು ಬರೀ 2 ನ ತಗೊಂಡೋದ್ರೆ ಇಲ್ಲಿ ನೆಗೆಟಿವ್ ಇರುತ್ತೆ. ಈಗೇನ್ ಮಾಡಿ ಈ ಎರಡು ಮ್ಯಾಟ್ರಿಸಸ್ ನ ಸಿಂಪ್ಲಿಫೈ ಮಾಡೋಣ. ಸೊ ಇಟ್ ಈಸ್ ಈಕ್ವಲ್ ಟು ಇಲ್ಲಿ 3y ಹಂಗೆ ಇರಲಿ, ಲೆಫ್ಟ್ ಸೈಡ್ 3y ಹಂಗೆ ಇರಲಿ. ಈ ಎರಡನ್ನು ಮಾತ್ರ ನಾನು ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ. 2 ಕರೆಸ್ಪಾಂಡಿಂಗ್ ಎಲಿಮೆಂಟ್ ಗಳನ್ನು ತಗೋತೀನಿ. 2 - 4/5 3 + 24/5 and 4 + 22/5 0 - 6. ಸೊ ಇದು ಕರೆಸ್ಪಾಂಡಿಂಗ್ ಎಲಿಮೆಂಟ್ ಗಳನ್ನ ಡೈರೆಕ್ಟ್ ಆಗಿ ನಾನು ಆಡ್ ಮಾಡ್ತಾ ಇರೋದು. ಇನ್ನು 3y = this implies 3y = ಸೊ ಸಿಂಪ್ಲಿಫೈ ಮಾಡಿ. ಈಗ ಇಲ್ಲಿ 1 ಇದೆ, ಸೊ LCM ತಗೊಂಡ್ರೆ 5 ಬರುತ್ತೆ. ಇಲ್ಲಿ LCM 5 ಬಂತು. ಸೊ ಇಲ್ಲಿ 5 ಮಲ್ಟಿಪ್ಲೈ ಆಗಬೇಕು, ಇಲ್ಲಿ 1 ಮಲ್ಟಿಪ್ಲೈ ಆಗಬೇಕು. 5 2s are 10 - 4. ಸೊ ಹಿಯರ್ we will have 10 - 4. ಇಲ್ಲೂ ಕೂಡ LCM 5 ಬರುತ್ತೆ. ಸೊ LCM is 5. 5 ಈ ಕಡೆ ಮಲ್ಟಿಪ್ಲೈ ಆಗ್ತದೆ, 1 ಈ ಕಡೆ ಮಲ್ಟಿಪ್ಲೈ ಆಗ್ತದೆ. 5 3s are 15 + 24 15 + 24. ಅದೇ ರೀತಿ 4 + 22/5 ಇದೆಯಲ್ಲ, ಅಲ್ಲೂ ಕೂಡ LCM 5 ಬರುತ್ತೆ. ದೇರ್ಫೋರ್ ಇಲ್ಲಿ 5 ಬಂತು. ಈ 5 ಇಲ್ಲಿ ಮಲ್ಟಿಪ್ಲೈ ಆದ್ರೆ 5 4s are 20 + 22 ಆಯ್ತು. ಇನ್ನು 0 - 6 ಅಂತಂದ್ರೆ -6. ಸೊ ಇಟ್ ಈಸ್ ನಥಿಂಗ್ ಬಟ್ ನಾನು ಈ ಮ್ಯಾಟ್ರಿಕ್ಸ್ ಮಾತ್ರ ಬರೀತಾ ಇದ್ದೀನಿ ಇಲ್ಲಿ. ಈಗ 10 - 4 ಅಂತಂದ್ರೆ -6. 10 - 4 ಅಂದ್ರೆ -6/5. ಇನ್ನು 15 + 24 ಅಂತಂದ್ರೆ ಇಟ್ ಈಸ್ 39/5 39/5 and 20 + 22 means 42/5. ಇದು -6 ಆಸ್ಟೀಸ್. ಇದೇನಿದು ಅಂತಂದ್ರೆ 3y ಮ್ಯಾಟ್ರಿಕ್ಸ್ ಈ ರೀತಿ ಆದ್ರೆ y will be equal to 3 ಈ ಕಡೆ ಬಂದ್ರೆ 1/3 ಆಗುತ್ತೆ.
So 1 by 3 in the matrix 6 by 5, 39 by 5, 42 by 5 minus 6. ಈಗ ಈ 1 by 3 ನ ಪ್ರತಿ ಎಲಿಮೆಂಟ್ಗೆ ಮಲ್ಟಿಪ್ಲೈ ಮಾಡಬೇಕು, ಅಥವಾ 1 by 3 ನ ಮಲ್ಟಿಪ್ಲೈ ಮಾಡಬೇಕು ಅಂದ್ರೂ ಒಂದೇ ಅರ್ಥ, 3 ನ ಡಿವೈಡ್ ಮಾಡಬೇಕು ಅಂದ್ರೂ ಒಂದೇ ಅರ್ಥ. ನಾನೇನ್ ಮಾಡ್ತೀನಿ ಅಂದ್ರೆ 3 ಇಂದ ಡಿವೈಡ್ ಮಾಡ್ತೀನಿ. ದೇರ್ಫೋರ್ minus 6 by 5 into 3 ಡಿವೈಡ್ ಮಾಡ್ತಾ ಇದ್ದೀನಿ, ಹಾಗಾಗಿ ಡಿನಾಮಿನೇಟರ್ ಬರೀತಾ ಇದ್ದೀನಿ. 39 by 5 into 3, 42 by 5 into 3. ಸೊ ಇಲ್ಲಿ minus 6 divided by 3. ಈಗ ಸಿಂಪ್ಲಿಫೈ ಮಾಡಿ 3 1s 3 2s 3 1s 3 1s 3 3 3s 9. ಇಲ್ಲಿ 3 1s 3 1s 3 3 4s 12 3 1s 3 2s 6. So it is equal to first element minus 2 by 5. Sorry, minus ಬರಲ್ಲ, 10 minus 4 it is plus 6. 10 minus 4 is plus 6. ಇದು ಅಷ್ಟೇ ಪ್ಲಸ್ 6 ಆಗ್ತದೆ, ಇಲ್ಲೂ ಅಷ್ಟೇ ಪ್ಲಸ್, ಇಲ್ಲೂ ಪ್ಲಸ್. ಸೊ ಇಟ್ ಈಸ್ 6 by 5. ಓಕೆ, ಇಟ್ ಈಸ್ 2 by 5 and this element is 13 by 5 and this one is 14 by 5, 14 by 5 and this one is minus 2. ಇದು ಮ್ಯಾಟ್ರಿಕ್ಸ್ y. 2 by 5, 13 by 5, 14 by 5 minus 2 ಇತ್ತಲ್ಲ, ಇದು ಮ್ಯಾಟ್ರಿಕ್ಸ್ y. ಇನ್ನು ಮ್ಯಾಟ್ರಿಕ್ಸ್ x ಏನ್ ಬಂದಿತ್ತು, ಆಲ್ರೆಡಿ ನಾವು ಅದನ್ನ ಮೇಲ್ಗಡೆ ಬರ್ದಿದ್ದೀವಿ. x ಮ್ಯಾಟ್ರಿಕ್ಸ್ x ಯಾವುದು ಅಂತಂದ್ರೆ 2 by 5 minus 12 by 5 minus 11 by 5 3. ಇದು ಮ್ಯಾಟ್ರಿಕ್ಸ್ x. ಇದು ಮ್ಯಾಟ್ರಿಕ್ಸ್ x ಮತ್ತೆ ಈಗ ಸಿಕ್ಕಿರೋದು ಮ್ಯಾಟ್ರಿಕ್ಸ್ y. ಸೊ ಅವೆರಡನ್ನ ಫೈಂಡ್ ಮಾಡಕ್ಕೆ ಹೇಳಿದ್ದು, ಅವೆರಡನ್ನ ಫೈಂಡ್ ಮಾಡಿದ್ದೀವಿ. ನೆಕ್ಸ್ಟ್ ಒನ್, ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂಡ್ ವೈ, ಸ್ಮಾಲ್ ಎಕ್ಸ್ ಸ್ಮಾಲ್ ವೈ. ಸೊ ಇಲ್ಲಿ ಎಕ್ಸ್ ಮತ್ತು ವೈಗಳು ವೇರಿಯೇಬಲ್ಸ್, ಮ್ಯಾಟ್ರಿಸಸ್ ಅಲ್ಲ. ಫ್ರಮ್ ದ ಫಾಲೋಯಿಂಗ್ ಈಕ್ವೇಶನ್, ಒಂದು ಈಕ್ವೇಶನ್ ಕೊಟ್ಟಿದ್ದಾನೆ. ಈ ಈಕ್ವೇಶನ್ ಇಂದ ನಾವೇನ್ ಮಾಡಬೇಕು ಅಂತಂದ್ರೆ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂಡ್ ವೈ. ಸೊಲ್ಯೂಷನ್, ಇಲ್ಲಿ ಹೊರಗಡೆ 2 ಇದೆ. 2 ಅನ್ನೋದು ಒಂದು ಸ್ಕೇಲಾರು, ಇಲ್ಲಿ ಮ್ಯಾಟ್ರಿಕ್ಸ್ ಇದೆ. ಈ ಮ್ಯಾಟ್ರಿಕ್ಸ್ಗೆ ಏನ್ ಮಾಡ್ಬೇಕು, ಈ 2 ನ ಒಳಗಡೆ ಮಲ್ಟಿಪ್ಲೈ ಮಾಡೋಣ. ಫಸ್ಟ್ 2 into x 2x, 2 5s 10, 2 7s 14 and 2 into y minus 3. ಅದೇನಾಗ್ತದೆ, 2y minus 2 3s 6, 2y minus 6 ಆಗ್ತದೆ. ಅಂದ್ರೆ ಈ 2 ನ ಡೈರೆಕ್ಟ್ ಆಗಿ ನಾನು ಏನ್ ಮಾಡ್ಕೊಂಡಿದ್ದೀನಿ, ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ. ಪ್ಲಸ್ ಇಲ್ಲಿ ನೋಡಿ 3 minus 4 1 2 and ರೈಟ್ ಸೈಡ್ ಇರೋದು 7 6 15 14. ಈಗ ನಾನು ಎಕ್ಸ್ ವ್ಯಾಲ್ಯೂ ಮತ್ತು ವೈ ವ್ಯಾಲ್ಯೂ ಫೈಂಡ್ ಮಾಡಬೇಕು ಅಂತಂದ್ರೆ ಆ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಗಳನ್ನ ಏನ್ ಮಾಡಬೇಕು ಅಂದ್ರೆ ಅಡಿಷನ್ ಸಬ್ಟ್ರಾಕ್ಷನ್ ಮಾಡಿ ಕಂಪೇರ್ ಮಾಡಬೇಕು. ಈಗ ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡಬೇಕು ಅಂತಂದ್ರೆ 2x 3 ಎರಡನ್ನ ಆಡ್ ಮಾಡಿ ಇದನ್ನ ಯಾವ್ದ್ರ ಜೊತೆ ಕಂಪೇರ್ ಮಾಡಬೇಕಂದ್ರೆ 7 ಜೊತೆ ಕಂಪೇರ್ ಮಾಡಬೇಕು. ದೇರ್ಫೋರ್ ದಿಸ್ ಇಂಪ್ಲೈಸ್ 2x plus 3 should be equal to the value 7. Similarly, in order to find the value y, I have to add this 2y minus 6 with 2 and we have to compare this with 14. ಯಾಕಂದ್ರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಗಳು ನೋಡಿ, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ a22 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 ಸೆಕೆಂಡ್ ಕಾಲಮ್ ಎಲಿಮೆಂಟ್. ಸೊ ಹಾಗಾಗಿ 2y minus 6 plus 2 and this should be equal to 14. ಈಗ ಸಿಂಪ್ಲಿಫೈ ಮಾಡೋಣ. 2x plus 3 ಈ ಕಡೆ ಬರಲಿ, minus 3 ಆಗುತ್ತೆ. therefore 2x equal to 7 minus 3. 2x equal to 7 minus 3 means 4. therefore 2 1s are 2 2s are. So we get the value x equals to 2. Here 2y minus 6 plus 2 means minus 4. It is equal to 14. 2y equal to 14 minus 4 right side bandre plus 4. So 2y equal to 14 plus 4 means 18. 2 1s are 2 9s are. Therefore the value of y is 9. So x value 2 ಬಂತು, y value 9 ಬಂತು. ಈಗ ಬೇರೆ ಎಲಿಮೆಂಟ್ ಗಳನ್ನ ನಾವು ಕಂಪೇರ್ ಮಾಡಿದ್ರೆ ಕೂಡ ಆಡ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಅವೆರಡನ್ನು ಈಕ್ವಲ್ ಆಗ್ತಿರ್ತವೆ. ಫಾರ್ ಎಕ್ಸಾಂಪಲ್ ಇಲ್ಲಿ 10 ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್ 4 ಆಗುತ್ತೆ. 10 minus 4 is 6. ನೋಡಿ ಅವೆರಡು ಈಕ್ವಲ್ ಆಯಿತು. ಇಲ್ಲಿ 14 ಇದೆ, ಪ್ಲಸ್ 1 ಆಡ್ ಮಾಡಿದ್ರೆ 15. ಸೊ ಆಬ್ವಿಯಸ್ಲಿ ಈಕ್ವೇಟ್ ಆಗ್ತಾ ಇರ್ತವೆ.
ನಮಗೆ ವೇರಿಯಬಲ್ ವ್ಯಾಲ್ಯೂಸ್ ಮಾತ್ರ ಬೇಕಾಗಿತ್ತು, ಹಾಗಾಗಿ ಅವುಗಳನ್ನ ಮಾತ್ರ ಕಂಪೇರ್ ಮಾಡಿದ್ವಿ, ಬೇರೆ ಎಲಿಮೆಂಟ್ಗಳ ಬಗ್ಗೆ ನಾವು ಥಿಂಕ್ ಮಾಡಕ್ ಹೋಗಿಲ್ಲ ಅಷ್ಟೇ. ನೆಕ್ಸ್ಟ್ ಕ್ವಶನ್, ಇಫ್ ಎ ಈಕ್ವಲ್ಸ್ ಟು, ಇಲ್ಲೇನೋ ಎಲಿಮೆಂಟ್ಸ್ ಗಳು ಕೊಟ್ಟಿದ್ದಾರೆ 2/3, 1, 5/3, 1/3, 2/3, 4/3, 7/3 ಈ ರೀತಿ ಎಲ್ಲ ವ್ಯಾಲ್ಯೂಸ್ ಗಳು ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ಬಿ ಅಂತ ಹೇಳಿ, ಅದರಲ್ಲಿ 2/5, 3/5, 1, 1/5, 2/5, 4/5 ಈ ರೀತಿ ಎಲ್ಲ ಎಲಿಮೆಂಟ್ಸ್ ಇದೆ. ನಾವು ಏನ್ ಕಂಪ್ಯೂಟ್ ಮಾಡಬೇಕು ಅಂತಂದ್ರೆ ವಿ ಹ್ಯಾವ್ ಟು ಕಂಪ್ಯೂಟ್ 3a - 5b. ಅಂದ್ರೆ ಎ ಮ್ಯಾಟ್ರಿಕ್ಸ್ ಗೆ 3 ಇಂದ ಮಲ್ಟಿಪ್ಲೈ ಮಾಡಬೇಕು, ಬಿ ಮ್ಯಾಟ್ರಿಕ್ಸ್ 5 ಇಂದ ಮಲ್ಟಿಪ್ಲೈ ಮಾಡಬೇಕು, ಆಮೇಲೆ ಅವುಗಳನ್ನ ಸಬ್ಟ್ರಾಕ್ಟ್ ಮಾಡಬೇಕು. ಈಗ ಸಪರೇಟ್ ಆಗಿ ನಾನು ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ತೀನಿ, 3a ಕ್ಯಾಲ್ಕುಲೇಟ್ ಮಾಡ್ತೀನಿ. 3a ಕ್ಯಾಲ್ಕುಲೇಟ್ ಮಾಡೋದು ಅಂತಂದ್ರೆ ಅರ್ಥ ಪ್ರತಿಯೊಂದು ಎಲಿಮೆಂಟ್ಗೂ ಕೂಡ 3 ಇಂದ ಮಲ್ಟಿಪ್ಲೈ ಮಾಡಬೇಕು ಅಂತ ಅರ್ಥ. ಹಾಗಾಗಿ ಪ್ರತಿಯೊಂದು ಎಲಿಮೆಂಟ್ಗೆ ಫಸ್ಟ್ ಏನ್ ಮಾಡ್ತೀನಿ ಅಂದ್ರೆ 3 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಸೊ 3 ಟೈಮ್ಸ್ ಆಫ್ 2/3, 3 ಟೈಮ್ಸ್ ಆಫ್ 1, 3 ಟೈಮ್ಸ್ ಆಫ್ 5/3. ಇಲ್ಲಿ ಬಂದ್ರೆ 3 ಟೈಮ್ಸ್ ಆಫ್ 1/3, 3 ಟೈಮ್ಸ್ ಆಫ್ 2/3, 3 ಟೈಮ್ಸ್ ಆಫ್ 4/3, 3 ಟೈಮ್ಸ್ ಆಫ್ 7/3, 3 ಟೈಮ್ಸ್ ಆಫ್ 2 ಅಂಡ್ 3 ಟೈಮ್ಸ್ ಆಫ್ 2/3. ಇದೇನು ಅಂತಂದ್ರೆ ಮ್ಯಾಟ್ರಿಕ್ಸ್ 3a. ಇಲ್ಲೇ ಸಿಂಪ್ಲಿಫೈ ಮಾಡೋಣ. 3 ಕ್ಯಾನ್ಸಲ್ ಆಗ್ತದೆ, 3 ಕ್ಯಾನ್ಸಲ್ ಆಯ್ತು, ಇಲ್ಲೂ ಕೂಡ 3 ಕ್ಯಾನ್ಸಲ್, ಇಲ್ಲಿ ಕೂಡ 3 ಕ್ಯಾನ್ಸಲ್, ಕ್ಯಾನ್ಸಲ್ ಕ್ಯಾನ್ಸಲ್ ಕ್ಯಾನ್ಸಲ್. ಸೊ ಇಷ್ಟೆಲ್ಲ ಕ್ಯಾನ್ಸಲ್ ಆದ್ಮೇಲೆ ನಮ್ಮ ಹತ್ರ ಉಳಿಯೋದು ಇಲ್ಲಿ 2, 3 1s are 3, ಇಲ್ಲಿ 5, ಇಲ್ಲಿ 1, ಇಲ್ಲಿ 2, ಇಲ್ಲಿ 4, ಇಲ್ಲಿ 7, ಇಲ್ಲಿ ಮಾತ್ರ ಮಲ್ಟಿಪ್ಲೈ ಆಗ್ತದೆ 3 2s are 6 ಅಂತ, ಇಲ್ಲಿ ಮಾತ್ರ 2 ಉಳಿಯಿತು. ದಿಸ್ ಈಸ್ ದ ಮ್ಯಾಟ್ರಿಕ್ಸ್ 3a. ಇದು ಮ್ಯಾಟ್ರಿಕ್ಸ್ 3a ಆಯ್ತು. ಇದ್ರ ಬೇಕಿದ್ರೆ ಈಕ್ವೇಶನ್ ನಂಬರ್ 1 ಅನ್ಕೊಳ್ರಿ. ಅದೇ ರೀತಿ 5b ಕ್ಯಾಲ್ಕುಲೇಟ್ ಮಾಡ್ಬೇಕಲ್ಲ. ಒಂದು ಕೆಲಸ ಮಾಡೋಣ, ಇದನ್ನ ನಾನೇನ್ ಮಾಡ್ತೀನಿ ಅಂತಂದ್ರೆ ಇದನ್ನ ಕೆಳಗಡೆ ತಗೊಂಡ್ಬಿಡ್ತೀನಿ, ಯಾಕಂದ್ರೆ ಮ್ಯಾಟ್ರಿಕ್ಸ್ ಬೇಕಲ್ಲ ನನಗೆ. ಇಲ್ಲಿ ಕೆಳಗಡೆ ತಗೊಂಡು ಒಂದ್ಸರಿ ಬರ್ಕೊಂತೀನಿ ಮ್ಯಾಟ್ರಿಕ್ಸ್ ಬಿ ನ. 2/5, 3/5, 1, 1/5, 2/5, 4/5, ಇಲ್ಲಿ 7/5, 6/5, 2/5. ಸೊ ದೀಸ್ ಆರ್ ದ ಎಲಿಮೆಂಟ್ಸ್. ಓಕೆ, 5b ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಬೇಕಿದ್ರೆ ಇದನ್ನ ಮೇಲ್ಗಡೆ ಕಳಿಸ್ಬಿಡೋಣ, ಇದು ನಮ್ಗೆ ಸದ್ಯಕ್ಕೆ ಬೇಕಿಲ್ಲ. ಈಗ 5 ಟೈಮ್ಸ್ ಬಿ ಮಾಡಬೇಕು, 5b. ಸೊ ಇಟ್ ಈಸ್ ಈಕ್ವಲ್ ಟು, ಈಗ ಪ್ರತಿ ಎಲಿಮೆಂಟ್ಗೆ ಏನ್ ಮಾಡಬೇಕು ಅಂತಂದ್ರೆ 5 ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ 5 ಇಂಟು 2/5, 5 ಇಂಟು 3/5, 5 ಇಂಟು 1, 5 ಇಂಟು 1/5, 5 ಇಂಟು 2/5, 5 ಇಂಟು 4/5, 5 ಇಂಟು 7/5, 5 ಇಂಟು 6/5. ನೋಡಿ ಇವೆಲ್ಲ ಬರೀತಾ ಇರೋದು ಈ ಎಲಿಮೆಂಟ್ಗಳನ್ನು ನೋಡಿನೇ. ಸೊ 5 ಇಂಟು 2/5 ಇದು ಬಿ ಮ್ಯಾಟ್ರಿಕ್ಸ್. ಈಗ ಇಲ್ಲೂ ಅಷ್ಟೇ ಅಬ್ಸರ್ವ್ ಮಾಡಿದ್ರೆ ಎಲ್ಲ ವ್ಯಾಲ್ಯೂಸ್ಗಳು ಏನಾಗ್ತವೆ ಅಂತಂದ್ರೆ 5 5 5 ಕ್ಯಾನ್ಸಲ್ ಆಗ್ತದೆ. ನೋಡಿ 2/5, 3/5, 1, 1/5, 2/5, 4/5, 7/5, 6/5, 2/5. ಎಸ್, ಕರೆಕ್ಟ್ ಆಗಿದೆ. ಓಕೆ, ಈಗೇನ್ ಮಾಡಿ ಎಲ್ಲೆಲ್ಲಿ ಕ್ಯಾನ್ಸಲ್ ಆಗುತ್ತಲ್ಲ ಅವುಗಳನ್ನೆಲ್ಲ ಕ್ಯಾನ್ಸಲ್ ಮಾಡಿಬಿಡಿ. ಎಲ್ಲ 5ಗಳನ್ನ ಎಲ್ಲಿ ಕ್ಯಾನ್ಸಲ್ ಆಗುತ್ತಲ್ಲ ಅವೆಲ್ಲ 5ಗಳನ್ನ ಕ್ಯಾನ್ಸಲ್ ಮಾಡಿಬಿಡಿ, ಉಳಿದದನ್ನ ಮಲ್ಟಿಪ್ಲೈ ಮಾಡಿ ಬರೆಯೋಣ. ಸೊ ಇಟ್ ಈಸ್ ಈಕ್ವಲ್ ಟು, ಈಗ ಬೇಕಿದ್ರೆ ಈ ಮ್ಯಾಟ್ರಿಕ್ಸ್ ನ ಅರೇಂಜ್ ಮಾಡ್ಕೊಂಡ್ಬಿಡೋಣ. ಈಗ ಕ್ಯಾನ್ಸಲ್ ಮಾಡಿದ ಮೇಲೆ ಯಾವ ಯಾವ ವ್ಯಾಲ್ಯೂಸ್ಗಳು ಉಳಿದಿದೆ ನೋಡಿ. ಇಲ್ಲಿ 2 ಇದೆ, ಇಲ್ಲಿ 3, ಇಲ್ಲಿ ಮಾತ್ರ 5 1s are 5, ಇಲ್ಲಿ 1 ಇದೆ, ಇಲ್ಲಿ 2, ಇಲ್ಲಿ 4, ಇಲ್ಲಿ 7, 6, 2. This is the matrix 5b. Correct as equation number 2. Now 3a minus 5b ಅಂದ್ರೆ 1 minus 2 ಮಾಡಬೇಕು. Equation number 1 minus equation number 2. Equation number 1 minus equation number 2 ಬೇಕಲ್ಲ, ಹಾಗಾಗಿ ನಾನು ಏನು ಮಾಡ್ತೀನಿ ಅಂದ್ರೆ ಇದನ್ನ ಸ್ವಲ್ಪ ಕಾಪಿ ಮಾಡ್ಕೊಂಡ್ಬಿಡ್ತೇನೆ, ಕೆಳಗಡೆ ಇರಲಿ. 2 minus 1 ಅಲ್ಲ 1 minus 2, ಯಾಕಂದ್ರೆ 3a minus 5b ಬೇಕಲ್ಲ. therefore 1 minus 2, 1 minus 2 ಅಂತಂದ್ರೆ 3a minus 5b and it is equal to
3a minus 5b, it is equal to 3a ಅಂದರೆ equation number 1 ಅದೇನಿದೆ ನೋಡ್ರಿ 2 3 5 1 2 4 7 6 2 ಇದೆ, ಇದು 3a ಮೈನಸ್ 5b ಮ್ಯಾಟ್ರಿಕ್ಸ್ ಏನು ಬಂದಿದೆ 2 3 5 1 2 4 7 6 2. ಈಗ ಇದು ಬೇಡ ಸದ್ಯಕ್ಕೆ, ಹೋಗ್ಲಿ. ಸಪ್ರೇಟ್ ಮಾಡಿಬಿಡ್ರಿ, ಅದೇ ನಮಗೆ ಬೇಕಾಗಿರುತ್ತೆ ಮ್ಯಾಟ್ರಿಕ್ಸ್ ಆಗಿರುತ್ತೆ. ನಾನು ಡೈರೆಕ್ಟ್ ಆಗಿ ಸಪ್ರೇಟ್ ಮಾಡಿಬಿಡ್ತೀನಿ. 2 minus 2 it is 0, 3 minus 3 is 0, 5 minus 5 is 0, 1 minus 1 is 0, 2 minus 2 0, 0 0 0 0. So fortunately or unfortunately we got a 0 matrix of order 3 by 3. Therefore 5a minus 3a minus 5b ವ್ಯಾಲ್ಯೂ ಏನು ಬಂತು ಅಂದರೆ 0 ಬಂತು, 0 ಮ್ಯಾಟ್ರಿಕ್ಸ್.